ಮಂಗಳೂರಿನಲ್ಲಿ ಜನವರಿ 31ರಿಂದ ಫೆಬ್ರವರಿ 1ರವರೆಗೆ ಆಯೋಜಿಸಿರುವ ಆಯುಷ್ ಹಬ್ಬದ ಭಿತ್ತಿಪತ್ರವನ್ನು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಈ ವೇಳೆ ಆಯುಷ್ ಹಬ್ಬದ ಹಲವು ಸಂಘಟಕರು ಉಪಸ್ಥಿತರಿದ್ದರು. ಬಳಿಕ ಯುಟಿ ಖಾದರ್ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿ ತಲುಪಿಸುವಲ್ಲಿ ಸಹಕಾರಿಯಾಗಲಿದೆ. ಆಯುರ್ವೇದ, ಯೋಗ, ಸಿದ್ಧ, ಯುನಾನಿ, ಹೋಮಿಯೋಪತಿ ಮೂಲಕ ದೇಶದ ಋಷಿಮುನಿಗಳು ವಿಶ್ವಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ. ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಎಲ್ಲರದ್ದು ಎಂದರು. ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಹಲವು ರೋಗಗಳಿಗೆ ಪರಿಹಾರವಿದ್ದು, ಈ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ಮತ್ತು ಅರಿವು ಮೂಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಆಯುಷ್ ಹಬ್ಬ ಸಹಕಾರಿಯಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇವರಿಗೆ ನಿರೀಕ್ಷೆ ಇದೆ, ಅದೇ ನನಗೆ ವಿಶ್ವಾಸ ಇದೆ. ಅದಕ್ಕಿಂತ ಜಾಸ್ತಿ ಕೂಡ ಜನ ಇವತ್ತು ಬರ್ತಾರೆ. ಯಾಕಂತೇಳಿ ಜನರಿಗೆ ಇವತ್ತು ಆ ಆಯುಷ್ ಪದ್ಧತಿ ಅನ್ನು ಪುನರ್ಜೀವನಗೊಳಿಸಬೇಕು, ಜನರಿಗೆ ಪ್ರಯೋಜನ ಆಗಬೇಕಂತ ಜನ ಇವತ್ತು ನೋಡ್ತಾ ಇದ್ದಾರೆ. ಅದಕ್ಕೆ ಒಂದು ವೇದಿಕೆ ತಯಾರು ಮಾಡಿಕೊಡುವಂತ ಜವಾಬ್ದಾರಿ ಅದು ಆಯುಷ್ ಹಬ್ಬ ಸಮಿತಿಯ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ನೇತೃತ್ವ ವಹಿಸಿಕೊಂಡಿದ್ದಾರೆ. ಪ್ರಶ್ನೆಯೊಂದಕ್ಕೆ ಅವರು, ವಿಧಾನಮಂಡಲದ ಅಧಿವೇಶನದಲ್ಲಿ ಅಂಗೀಕಾರವಾಗಿರುವ ದ್ವೇಷ ಭಾಷಣ ಮಸೂದೆ ಯಾರನ್ನೂ ಗುರಿಯಾಗಿಸಿಕೊಂಡು ತಂದಿರುವುದಲ್ಲ. ಕಾನೂನು ಎಲ್ಲರಿಗೂ ಅನ್ವಯವಾಗಲಿದೆ. ಕಾನೂನು ಪಾಲಿಸುವ ಮೂಲಕ ಬಲಿಷ್ಠ ರಾಷ್ಟ್ರ ಕಟ್ಟಲು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಈ ದೇಶ ಬಲಿಷ್ಠವಾಗಬೇಕಂತ ಹೇಳಿ ಪ್ರತಿಯೊಬ್ಬರ ಕನಸು. ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡೋ ಮಾತು, ಮಾಡೋ ಕೆಲಸ ಸಮಾಜಕ್ಕೆ ಪೂರಕವಾಗಿದ್ರೆ ಏನು ಸಮಸ್ಯೆ ಇಲ್ಲ. ದೇಶ ತನ್ನಿಂತಾನ ಒಂದರ ಸ್ಥಾನಕ್ಕೆ ಹೋಗಿ ನಿಲ್ತಾರೆ.